ಸರಿ ಡಾಕ್ಟರ್. ಇನ್ನು ಏನಂದ್ರೆ ಹೆಣ್ಣು ಗರ್ಭವತಿ ಆದ್ಲು, ಆನಂತರ ಡೆಲಿವರಿ ಆಯ್ತು, ಆನಂತರ ಮಗುವಿನ ಆರೈಕೆಯಲ್ಲಿ ತೊಡಕೊಳ್ತಾಳೆ. ಹಾಗೆ ಗಂಡಿನ ಪಾತ್ರ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಗಂಡ ಹೆಂಡತಿ ಸೇರಿ ಮಗುವಿನ ಒಂದು ಆರೈಕೆಯಲ್ಲಿ ತೊಡಕೊಳ್ತಾರೆ. ಇದರ ಮಧ್ಯ ಗಂಡ ಹೆಂಡತಿ ರಿಲೇಶನ್ಶಿಪ್ ಅನ್ನುವಂಥದ್ದು ಮಧ್ಯ ಒಂದ್ ಸ್ವಲ್ಪ ಬಿರುಕು ಅಂತ ಹೇಳ್ಬಹುದು, ಅಥವಾ ಟೈಮ್ ಗ್ಯಾಪ್ ಅಂತ ಹೇಳ್ಬಹುದು, ಶುರುವಾಗತ್ತೆ. ಅಲ್ಲಿಂದ ಈ ಒಂದು ಲೈಂಗಿಕ ಸಮಸ್ಯೆ ಶುರುವಾಗ್ತಾ ಹೋಗುತ್ತೆ ಗಂಡ ಮತ್ತು ಹೆಂಡತಿ ಮಧ್ಯ. ಹೌದು, ಖಂಡಿತ. ಈಗ ಇದನ್ನು ಪಾಪ ಎಷ್ಟೋ ಜನ ಗಂಡಸರು ದೇ ಫೀಲ್ ನೆಗ್ಲೆಕ್ಟೆಡ್. ಅವ್ರನ್ನ ನಮ್ಮನ್ನೆಲ್ಲೋ ಈಗ ನಮ್ಮ ಮೇಲೆ ಗಮನನೇ ಇಲ್ಲ. ಈಗ ಮಗು ಬಂದಮೇಲೆ ನನ್ನ ಹೆಂಡತಿ ನನ್ನನ್ನು ಪೂರ್ತಿ ಅವಳನ್ನ ಮರ್ತೇ ಬಿಟ್ಟಿದ್ದಾಳೆ, ನನ್ನ ಜೊತೆ ಏನೂ ಸರಿಯಾಗಿರೋದೇ ಇಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಆದರೆ ಈಗಿನ ಗಂಡಸರೆಲ್ಲರೂ ಕೂಡ ಅವರು ಕೂಡ ಪೂರ್ತಿ ಇನ್ವಾಲ್ವ್ಮೆಂಟ್ ತೊಗೊಳ್ಳೋದು. ಈಗ ಇರೋದು ಗಂಡ ಹೆಂಡತಿ ಇಬ್ಬರಿಬ್ಬರೇ ಇದ್ದು ಎಷ್ಟೊಂದು ಅವರೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದಾರೆ. ಡೆಲಿವರಿ ಇರ್ಬೋದು, ಮಗುನ ಬೆಳೆಸೋದಿರ್ಬೋದು. ಪೂರ್ತಿ ಮೊದಲೆಲ್ಲ ಬರೀ ಹೆಂಗಸರೇನೆ ಅವರು ಡೆಲಿವರಿ ಆದ ಹೆಂಗಸಿನ ಜೊತೆ ಇದ್ದು ಅವ್ರ ಗಂಡಸ್ರನ್ನ ಹತ್ರ ಬರೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಇವಾಗ ಆ ರೀತಿ ಇಲ್ಲ. ಎಷ್ಟೋ ಜನ ಗಂಡಸರು ಡೆಲಿವರಿ ಸಮಯದಲ್ಲಿ ಕೂಡ, ಪ್ರಸವದ ಸಮಯದಲ್ಲೂ ಅವ್ರ ಜೊತೆ ಇದ್ದು ಅವ್ರ ಧೈರ್ಯ ತುಂಬಿ ಡೆಲಿವರಿ ಆಗೋದನ್ನು ಅದನ್ನು ಅವರು ಅನುಭವಿಸ್ತಾರೆ, ಎಂಜಾಯ್ ಮಾಡ್ತಾರೆ ಎಷ್ಟೋ ಗಂಡಸರು. ಮತ್ತು ಇದ್ರದ್ದು ಮಗುನ ಬೆಳವಣಿಗೆನಲ್ಲಿ ಕೂಡ ಅವ್ರಿಗೆ ಫುಲ್ ಸಹಕಾರ ಕೊಡ್ತಾರೆ ಎಷ್ಟೋ ಜನ. ಸೊ ಹಾಗಾಗಿ ಅದನ್ನು ಹೆಂಡತಿ ಕೂಡ ತಿಳ್ಕೊಬೇಕು. ಮಗುನೂ ಇಂಪಾರ್ಟೆಂಟು, ಗಂಡನೂ ಇಂಪಾರ್ಟೆಂಟು. ಆ ಸಮಯನ ಸ್ವಲ್ಪ ಮಟ್ಟಿಗೆ ಗಂಡಸಿಗೂ ಕೂಡ ಮೀಸಲಾಗಿಡಬೇಕು. ಮತ್ತು ಯಾವಾಗ ಅವರು ಮತ್ತೆ ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡ್ಬೋದು ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಈಗೆಲ್ಲ ಅದು ಸಹಜ ಸ್ಥಿತಿಗೆ, ದೇಹ ಸಹಜ ಸ್ಥಿತಿಗೆ ಬಂದಾಗ ಎಲ್ಲ ಸ್ಟಿಚಸ್ ಎಲ್ಲ ಹೀಲಾಗಿ ಬೇರೆ ಬ್ಲೀಡಿಂಗು ಅದೆಲ್ಲ ನಿಂತು ಎಲ್ಲ ಆದಮೇಲೆ 6 ವಾರ 2 ತಿಂಗಳ ನಂತರ ಅವ್ರು ಮತ್ತೆ ಲೈಂಗಿಕ ಸಂಪರ್ಕ ಮಾಡೋದ್ರೊಳಗೆ ಏನೂ ತೊಂದರೆ ಇಲ್ಲ. ಆದರೆ ಅವಳ ಪರಿಸ್ಥಿತಿ ತಿಳ್ಕೊಂಡು ಅವ್ರು ಯಾವ ರೀತಿ, ಗಂಡನೂ ಕೂಡ ಯಾವ ರೀತಿ ಸಹಕರಿಸ್ಬೇಕು, ಅವಳಿಗೆ ಸುಸ್ತಾಗ್ದಂಗೆ, ಅವಳಿಗೆ ಇಷ್ಟ ಇದೆಯಾ ಇಲ್ವಾ, ಆಸೆ ಹೇಗಿದೆ ಏನು, ಅದನ್ನೆಲ್ಲ ತಿಳ್ಕೊಂಡು ಅವರಿಬ್ಬರು ಮುಂದುವರಿಸ್ಬೋದು. ಅದಕ್ಕೇನು ತೊಂದರೆ ಇಲ್ಲ. ಸೊ ಗಂಡಸಿಗೆ ಈಗ ಲೈಂಗಿಕ ಸಂಪರ್ಕ ಅಂತ ಹೇಳಿದರೆ ಬರೀ ಒಂದು ಸಂಭೋಗ ಕ್ರಿಯೆ ಅಲ್ಲ, ಬೇರೆ ಚಟುವಟಿಕೆ, ಅವರಿಬ್ಬರು ಹಗ್ಗಿಂಗ್, ಕಿಸ್ಸಿಂಗ್, ಬೇರೆ ರೀತಿ ಎಲ್ಲ ಇತರೆ ಲೈಂಗಿಕ ಚಟುವಟಿಕೆಗಳನ್ನು ಕೂಡ, ಒಂದು ಸ್ಪರ್ಶ ಸುಖ, ಜೊತೆ ಇರೋದು, ಒಳ್ಳೆ ಮಾತಾಡೋದು, ಆ ರೀತಿನೆಲ್ಲ ಕೂಡ ಅದನ್ನು ಲೈಂಗಿಕ ಚಟುವಟಿಕೆಗಳಾಗಿ ತೊಗೋಬೋದು. ಅದು ಒಂದು ಮಾನಸಿಕವಾಗಿ ಅವಳಿಗೆ ಒಂದು ರೀತಿಯಾಗ ಒಂದು ಧೈರ್ಯ ಕೊಡುತ್ತೆ. ಮತ್ತು ನನಗೊಬ್ಬರು ಸಪೋರ್ಟ್ ಇದೆ ಅನ್ನೋದಿರುತ್ತೆ. ಆ ಗಂಡಸಿಗೆ ಕೂಡ ನಾನು ಕೂಡ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಇದರೊಳಗೆ ಅನ್ನೋದು ಇರುತ್ತೆ. ಸೊ ಈ ರೀತಿ ಅದನ್ನು ಕೆಲವು ಸಲ ಏನಾಗುತ್ತೆ, ಕೆಲವರಲ್ಲಿ ಈಗ ಒಂದು ಡೆಲಿವರಿ ಆದಮೇಲೆ ಅಥವಾ ಯಾವಾಗಾದರೂ ಇರ್ಬೋದು, ಕೆಲವು ಲೈಂಗಿಕ ಸಮಸ್ಯೆಗಳು ಬರ್ಬೋದು. ಲೈಂಗಿಕ ಗಂಡಿನಲ್ಲಾಗಿರ್ಬೋದು. ಯಾಕಂದರೆ ಬಹಳಷ್ಟು ದಿನ ಇದು ಗರ್ಭಧಾರಣೆ ಇದ್ದಾಗ, ಪ್ರಸವದ ನಂತರ ಬಹಳಷ್ಟು ದಿನ ಬಿಟ್ಟು ಅವ್ರು ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡಿರ್ತಾರೆ. ಅಂಥ ಸಮಯದಲ್ಲಿ ಪುರುಷನಿಗೂ ಕೆಲವು ತೊಂದರೆಗಳಾಗ್ಬೋದು. ನಿಮ್ರ ದೌರ್ಬಲ್ಯ ಇರ್ಬೋದು, ಅಥವಾ ಸ್ಖಲನದ ತೊಂದರೆಗಳಿರ್ಬೋದು, ಆಸಕ್ತಿನೇ ಕೊರತೆ ಇರ್ಬೋದು. ಇದು ಕೂಡ ಕೆಲವು ಸಲ ತೊಂದರೆ ಮಾಡ್ಬೋದು ಗಂಡ ಹೆಂಡತಿ ಮಧ್ಯ. ಅಥವಾ ಹೆಂಡತಿಗೆ ಕೂಡ ಅವಳಿಗೆ ಆಸಕ್ತಿ ಕಡಿಮೆ, ಯಾಕಂದರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಒಂದು ಮಗುವಿನ ಜವಾಬ್ದಾರಿ, ಅದನ್ನು ನೋಡ್ಕೋಬೇಕು, ಅಥವಾ ತನ್ನನ್ನು ನೋಡ್ಕೋಬೇಕು, ಕೆಲಸ ನೋಡ್ಕೋಬೇಕು, ಆ ರೀತಿ ಆಗುತ್ತೆ. ಅದರಿಂದ ಅವಳಿಗೂ ಒಂದು ಆಸಕ್ತಿ ಕೊರತೆ ಆಗಿರ್ಬೋದು. ಅಥವಾ ಕೆಲವು ಸ್ಟಿಚಸ್ಸು ಅದು ಇದು, ಇದರಿಂದ ಡೆಲಿವರಿ ಆದಮೇಲೆ ಕೆಲವು ನೋವಿನ ಸಂಭೋಗ, ಅದಕ್ಕೆ ಏನಾದ್ರು ತೊಂದರೆ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ರೀತಿ ಈ ಥರ ಪ್ರಾಬ್ಲಮ್ ಇದ್ದಾಗ ಖಂಡಿತ ವೈದ್ಯರ ಹತ್ರ ಬಂದು ಅದಕ್ಕೆ ಪರಿಹಾರ ಮಾಡ್ಕೋಬೋದು. ಯಾಕಂದರೆ ಸಾಮಾನ್ಯವಾಗಿ ಇದೊಂದು ಮಾತಾಡಲಾರದ ವಿಷಯ, ಹೆಂಗಪ್ಪ ಡಾಕ್ಟ್ರನ್ನ ಕೇಳೋದು, ಯಾರನ್ನು ಕೇಳೋದು ಅಂತ ಹಾಗೆ ತಮ್ಮಲ್ಲೇ ಇಟ್ಕೊಂಡು ಹಾಗೆ ಕೊರಗ್ತಾ ಇರ್ತಾರೆ, ಸುಮ್ಮನಾಗ್ಬಿಟ್ಟಿರ್ತಾರೆ, ಏನೂ ಮಾಡೋಕ್ಕಾಗದೆ. ಆದರೆ ಅದೆಲ್ಲ ಏನು ಆ ಥರ ಡೆಲಿವರಿ ಸಮಯ, ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು, ಡೆಲಿವರಿ ನಂತರ ಇರ್ಬೋದು, ಯಾವ ರೀತಿ ಲೈಂಗಿಕ ಸಂಪರ್ಕ ಇಟ್ಕೋಬೋದು, ಆ ರೀತಿ ಗಂಡ ಹೆಂಡತಿ ತಮ್ಮ ದಾಂಪತ್ಯ ಜೀವನ ನಡೆಸ್ಬೋದು, ಇದೆಲ್ಲನೂ ಕೂಡ ಅವರು ವೈದ್ಯರ ಹತ್ರ ಮೊದಲೇ ತಿಳ್ಕೊಂಡು ಒಂದು ಆಪ್ತ ಸಮಾಲೋಚನೆ ಮಾಡ್ಕೋಬೋದು. ಸೊ ಯಾವುದೇ ಸಮಸ್ಯೆ ಇದ್ದರೆ, ಹೆಂಡತಿನಲ್ಲಿ ಸಮಸ್ಯೆ ಇರ್ಬೋದು, ಗಂಡನಲ್ಲಿ ಸಮಸ್ಯೆ ಇರ್ಬೋದು, ಈ ಲೈಂಗಿಕ ಸಂಪರ್ಕಕ್ಕೆ ಏನೇ ತೊಡಕುಗಳಿದ್ರೂ ಕೂಡ ವೈದ್ಯರ ಹತ್ರ ಬಂದು ಸರಿ ಮಾಡ್ಕೊಳ್ಳೋದ್ರೊಳಗೆ ಯಾವ ತಪ್ಪು ಇಲ್ಲ. ಯಾಕಂದರೆ ಅದು ಕೂಡ ಅವ್ರಿಗೊಂದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಅದು ಕೂಡ ಅವರ ಒಂದು ಮನಸ್ಸಿಗೆ ಬೇಜಾರು, ಇದಕ್ಕೆ ಒಂದು ಕಾರಣ ಆಗಿರುತ್ತೆ. ಸೊ ಇದನ್ನು ತಿಳ್ಕೊಬೇಕಾಗತ್ತೆ ಜನರು ಕೂಡ. ಯಾಕಂದರೆ ಅವ್ರಿಗೆ ಮಾಹಿತಿ ಇರಲ್ಲ ಇದ್ರ ಬಗ್ಗೆ, ಹೆಂಗೆ ಕೇಳೋದು ಅಂತ. ಮತ್ತು ಎಲ್ಲ ವೈದ್ಯರು ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ಅವ್ರಿಗೆ ಸಹಾಯ ಮಾಡೋದಕ್ಕೂ ಸಾಧ್ಯತೆಗಳಿಲ್ಲದೆ ಇರ್ಬೋದು. ಹಾಗಾಗಿ ಯಾರು ಅದ್ರ ಬಗ್ಗೆ ಟ್ರೈನಿಂಗ್ ಆಗಿರುತ್ತೆ, ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಮಾಡ್ತಾರೆ, ಆ ಥರ ವೈದ್ಯರ ಹತ್ರ ಬಂದು ತಿಳ್ಕೊಳ್ಳೋದ್ರೊಳಗೆ
ಯಾವ ತಪ್ಪು ಇಲ್ಲ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಡೆಲಿವರಿ ಆದ ನಂತರ ಹೆಣ್ಣಿಗೊಂದು ಕಾನ್ಶಿಯಸ್ನೆಸ್ ಇರುತ್ತೆ, ಯಾಕೆ ದೇಹದಲ್ಲಿ ಬದಲಾವಣೆ ಆಗಿರುತ್ತೆ. ಹೀಗಾಗಿ ಗಂಡಂಗೆ ಆಸೆ ಇದ್ರೂ ಕೂಡ ಗಂಡನ ಹತ್ರ ಹೋಗೋದಕ್ಕೆ ಇಷ್ಟಪಡಲ್ಲ, ಆದಷ್ಟು ತಡೆಯುವಂಥ ಪ್ರಯತ್ನಗಳನ್ನ ಮಾಡುವಂಥದ್ದು. ಸೊ ಅದೆಲ್ಲೋ ಕೂಡ ಒಂದ್ ಕಡೆ ಎಮೋಷನಲ್ ಡಿಸ್ಕನೆಕ್ಟ್ ಆಗಕ್ ಕೂಡ ಶುರು ಆಗತ್ತೆ ಅಂತ ಅನ್ಸುತ್ತೆ ಡಾಕ್ಟರ್. ಇಲ್ಲ, ಅವರು ಅಂದರೆ ಇಬ್ಬರಲ್ಲಿ ಒಳ್ಳೆ ಹೊಂದಾಣಿಕೆ ಮತ್ತು ಅರ್ಥ ಮಾಡ್ಕೊಳ್ಳೋ ಅಂಥವ್ರಾದರೆ ಇದೇನು ಪ್ರಾಬ್ಲಮ್ ಆಗಲ್ಲ. ಆದರೆ ಕೆಲವರಲ್ಲಿ ಏನಾಗುತ್ತೆ, ಕೆಲವ್ರು ಗಂಡಸರು ಅದು ಬರೀ ಒಂದು ಈ ಲೈಂಗಿಕ ಸಂಪರ್ಕಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡುವಂಥವ್ರು. ನನ್ನದೇ ವೈಫಲ್ಲಿ ಬದಲಾವಣೆಗಳಾಗೋಯ್ತು, ದಪ್ಪ ಆಗಿಬಿಟ್ಲು, ಈಗ ಚೆನ್ನಾಗಿ ಕಾಣಿಸಲ್ಲ, ಈಗ ನಮ್ಮ ಜೊತೆ ನನಗೆ ಮೊದಲಿನ ತೃಪ್ತಿ ಸಿಗ್ತಾ ಇಲ್ಲ, ಇದಿಲ್ಲ, ಈ ಥರ ಇರೋರು ಗಂಡಸರು ಭಾಳ ಜನ ಇದ್ದಾರೆ. ಸೊ ಆವಾಗ ಅದು ಹೆಂಡತಿ ಬಂದು ಈ ಥರ ನನಗೆ ಇದು ಮಾಡ್ತಾನೆ, ತುಂಬ ದಪ್ಪ ಆಗಿದೆಯಾ ನೀನು, ಚೆನ್ನಾಗಿ ಕಾಣಿಸಲ್ಲ, ನೀ ಇದಿಲ್ಲ, ಹೀಗೆಲ್ಲ ಮಾಡ್ತಾರೆ, ನಾನು ಏನು ಮಾಡಲಿ, ನಾನು ಇದನ್ನು ಡೆಲಿವರಿ, ಅವ್ರಿಗೆ ಮಗು ಬೇಕು, ಹೆಂಡತಿ ಪ್ರೆಗ್ನೆನ್ಸಿ ಚೈಲ್ಡ್ ಬರ್ತ್ ಆಗಲೇಬೇಕು. ಆದರೆ ಹೆಂಡತಿ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ ಕೆಲವು ಗಂಡಸರಿಗೆ. ಕೆಲವು ಗಂಡಸರು ಆ ರೀತಿಯೂ ಇರ್ತಾರೆ. ಅವಾಗ ಅವರಿಬ್ಬರನ್ನು ಕೂಡಿಸಿ ಅದಕ್ಕೆ ಈ ರೀತಿ ಪ್ರಾಬ್ಲಮ್ ಬರ್ದಂಗೆ ಮೊದಲೇ ಅವ್ರನ್ನ ಮನಸ್ಸಿಗೆ ತಯಾರಿ ಮಾಡಬೇಕು. ಈ ಥರ ಇರುತ್ತೆ, ಇಷ್ಟು ತಿಂಗಳ ನಂತರ ನೀವು ಸಂಪರ್ಕ ಶುರು ಮಾಡ್ಬೋದು, ಏನಾದರೂ ಸಮಸ್ಯೆ ಇದ್ದರೆ ಬಂದು ಚಿಕಿತ್ಸೆ ತೊಗೊಳ್ಕೋಬೋದು. ಅವಾಗ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಇಲ್ಲಾಂದರೆ ಕೆಲವು ಗಂಡಸರು ಆ ರೀತಿಯೂ ಮಾಡ್ತಾರೆ. ಅಂಥ ಸಮಯದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನು ಶುರುವಾಗಿರೋದು ನೋಡಿದ್ವಿ. ಎಷ್ಟೋ ಜನ ಅವ್ರ ಮನೆ ಕೆಲಸದವ್ರ ಹತ್ರನೋ ಎಲ್ಲೋ ಬೇರೆ ಕಡೆನೋ ಅವರು ಕಲೀಗ್ಸ್ ಅದು ಯಾರ ಹತ್ರ ಸಂಪರ್ಕ ಇಟ್ಕೊಂಡ್ರು ಅದಕ್ಕೂ ಬಂದು ಇದು ಹೆಂಗಸರು ಬೇಜಾರು ಮಾಡ್ಕೊಳ್ತಾರೆ. ಸೊ ನನಗೀಗ ಇಷ್ಟು ದಿವಸದಿಂದ ಅದರೊಳಗೂ ಮೊದಲು ಅವ್ರ ತಾಯಿ ಮನೇಲೇ 5-6 ತಿಂಗಳು ಕಳೆದು ಬಿಡೋದು, 1 ವರ್ಷ ಮಗು ದೊಡ್ಡದಾಗೋ ತನಕ ನಮ್ಮನೇಲೇ ಇರಲಿ ಅನ್ನೋದು, ಅದೆಲ್ಲ ಕೂಡ ಸಮಸ್ಯೆ ಎಷ್ಟೋ ಜನಕ್ಕೆ ಮಾಡಿದೆ ಇವಾಗ. ಯಾಕಂದರೆ ಗಂಡ ಹೆಂಡ್ತಿನ ದೂರನೇ ಇಟ್ಟು ಆವಾಗ ನಮ್ಮ ಮನೆ ಕೆಲಸದವಳು ಅವಳು ಬರ್ತಾಳೆ, ಅವಳು ಅಯ್ಯೋ ನಮ್ಮನೇಲಿ ನನ್ನ ಮಗಳಿಗೆ ಡೆಲಿವರಿ ಆಗಿದೆ, ಅವ್ರನ್ನ ಕಾಯ್ಕೋಬೇಕು ಅವರಿಬ್ಬರು ಜೊತೆ ಇಲ್ದಂಗೆ ಅಂತ ಅವಳು. ಅಂದರೆ 1 ವರ್ಷ ಪೂರ್ತಿ ಅವರಿಬ್ಬರು, ಅಂದರೆ ಅದೇ ಅವ್ರ ಕಾಂಟ್ರಸೆಪ್ಷನ್ನು. ಮಕ್ಕಳಿಗೆ ಇನ್ನೊಂದು ಮಗು ತಕ್ಷಣ ಆಗದೆ ಇರೋದಕ್ಕೆ ಅವರಿಬ್ಬರನ್ನು ದೂರ ಇಡೋದೇ ಕಾಂಟ್ರಸೆಪ್ಷನ್ ಅನ್ನೋ ಥರ ಕೆಲವರು ಮನೇಲಿ. ಅದು ಯಾಕಂದರೆ ತಕ್ಷಣ ಇನ್ನೊಂದು ಮಗು ಆಗಿಬಿಟ್ರೆ ಅಂತ. ಸೊ ಅದೆಲ್ಲ ಬೇಕಾಗಿಲ್ಲ. ಇವಾಗೆಲ್ಲ ಅವ್ರಿಗೆ ಗರ್ಭಧಾರಣೆ ಆಗ್ದಂಗೆ ಗರ್ಭ ನಿರೋಧದ ಬೇಕಾದಷ್ಟು ಕಾಂಟ್ರಸೆಪ್ಷನ್ ಅವೈಲೇಬಲ್ ಇದೆ. ಸರಿಯಾಗಿ ಅಡ್ವೈಸ್ ಕೊಟ್ಟು ನೀವು ಲೈಂಗಿಕ ಸಂಪರ್ಕ ಇಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಮಗು ನಿಮ್ಗೆ ಯಾವಾಗ ಬೇಕೋ ಅಲ್ಲಿ ತನಕ ಉಪಯೋಗಿಸಿ ನೀವು ಕಾಂಟ್ರಸೆಪ್ಷನ್ನ, ನಂತರ ಇನ್ನೊಂದು ಮಗುಗೆ ಟ್ರೈ ಮಾಡಿ ಅಂತ ಮೊದಲೇ ಅವ್ರಿಗೆಲ್ಲ ತಿಳಿಸ್ಕೊಟ್ರೆ ಪ್ರಾಬ್ಲಮ್ ಆಗಲ್ಲ. ಬಟ್ ಎಷ್ಟೋ ಜನದ ಮನೇಲಿ ಇದು ಒಂದು ಸಮಸ್ಯೆ. ಸೊ ಹಾಗಾಗಿ ಗಂಡ ಹೆಂಡ್ತಿನ ಇಬ್ಬರೂ ದೂರ ಇಟ್ಟು ಅವ್ರಿಗೆ ಗಂಡನಿಗೆ ಅದನ್ನು ಬೇಜಾರು ಹತ್ತಿ ಎಲ್ಲೋ ಇನ್ನೊಂದು ಕಡೆ ಅಫೇರು ಶುರು ಮಾಡ್ಕೊಂಬಿಡ್ತಾರೆ.